ಇನ್ನು ಧರ್ಮಸ್ಥಳದಲ್ಲಿ ಗುಂಡಿ ಅಗೆತದ ವೇಳೆ ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಪ್ಯಾನ್ ಕಾರ್ಡ್ ಯಾರದ್ದು ಅಂತ ಪತ್ತೆ ಮಾಡಿದೆ ಎಸ್ಐಟಿ. 2025ರಲ್ಲಿ ಮೃತಪಟ್ಟಿರೋ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಅದು. 2025ರ ಮಾರ್ಚ್ನಲ್ಲಿ ಜಾಂಡೀಸ್ನಿಂದಾಗಿ ವ್ಯಕ್ತಿ ತೀರ್ ಹೋಗಿರ್ತಾರೆ. ಎಸ್ಐಟಿಗೆ ಸಿಕ್ಕ ಆ ಪ್ಯಾನ್ ಕಾರ್ಡ್ನ ಮೂಲ ಪತ್ತೆ ಹಿಡಿದಿದ್ದಾರೆ. ಸತ್ತ ವ್ಯಕ್ತಿಯ ತಂದೆಯಿಂದ ಮಾಹಿತಿ ಸಿಕ್ಕಿದ್ದು ಮೊದಲ ಪಾಯಿಂಟ್ನಲ್ಲಿ ಪ್ಯಾನ್ ಕಾರ್ಡ್ ಪತ್ತೆಯಾಗಿರುತ್ತೆ. ಮಂಡ್ಯ ಮೂಲದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಅದು. 2005ರಲ್ಲಿ ಮಂಡ್ಯದಲ್ಲೇ ಆ ವ್ಯಕ್ತಿ ಮೃತರಾಗಿರ್ತಾರೆ. ಆದ್ರೆ ಧರ್ಮಸ್ಥಳಕ್ಕೆ ಆ ಪ್ಯಾನ್ ಕಾರ್ಡ್ ಬಂದಿದ್ದು ಹೇಗೆ ಅನ್ನೋದರ ಬಗ್ಗೆ ತನಿಖೆ ಶುರುವಾಗಿದೆ. ಮಂಡ್ಯದಲ್ಲಿ ವ್ಯಕ್ತಿ ಜೀವ ಹೋಗಿರುತ್ತೆ, ಅಲ್ಲೇ ಮೃತಪಟ್ಟಿರ್ತಾರೆ. ಆದ್ರೆ ಮಂಡ್ಯ ಮೂಲದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಧರ್ಮಸ್ಥಳಕ್ಕೆ ಹೇಗೆ ಬಂತು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. 2025ರಲ್ಲಿ ಮೃತಪಟ್ಟಿರೋ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಅದು. 2025ರ ಮಾರ್ಚ್ನಲ್ಲಿ ಜಾಂಡೀಸ್ನಿಂದಾಗಿ ವ್ಯಕ್ತಿ ತೀರ್ ಹೋಗಿರ್ತಾರೆ. ಎಸ್ಐಟಿಗೆ ಸಿಕ್ಕ ಆ ಪ್ಯಾನ್ ಕಾರ್ಡ್ನ ಮೂಲ ಪತ್ತೆ ಹಿಡಿದಿದ್ದಾರೆ. ಸತ್ತ ವ್ಯಕ್ತಿಯ ತಂದೆಯಿಂದ ಮಾಹಿತಿ ಸಿಕ್ಕಿದ್ದು ಮೊದಲ ಪಾಯಿಂಟ್ನಲ್ಲಿ ಪ್ಯಾನ್ ಕಾರ್ಡ್ ಪತ್ತೆಯಾಗಿರುತ್ತೆ. ಮಂಡ್ಯ ಮೂಲದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಅದು. 2005ರಲ್ಲಿ ಮಂಡ್ಯದಲ್ಲೇ ಆ ವ್ಯಕ್ತಿ ಮೃತರಾಗಿರ್ತಾರೆ. ಆದ್ರೆ ಧರ್ಮಸ್ಥಳಕ್ಕೆ ಆ ಪ್ಯಾನ್ ಕಾರ್ಡ್ ಬಂದಿದ್ದು ಹೇಗೆ ಅನ್ನೋದರ ಬಗ್ಗೆ ತನಿಖೆ ಶುರುವಾಗಿದೆ. ಮಂಡ್ಯದಲ್ಲಿ ವ್ಯಕ್ತಿ ಜೀವ ಹೋಗಿರುತ್ತೆ, ಅಲ್ಲೇ ಮೃತಪಟ್ಟಿರ್ತಾರೆ. ಆದ್ರೆ ಮಂಡ್ಯ ಮೂಲದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಧರ್ಮಸ್ಥಳಕ್ಕೆ ಹೇಗೆ ಬಂತು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. 2025ರಲ್ಲಿ ಮೃತಪಟ್ಟಿರೋ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಅದು. 2025ರ ಮಾರ್ಚ್ನಲ್ಲಿ ಜಾಂಡೀಸ್ನಿಂದಾಗಿ ವ್ಯಕ್ತಿ ತೀರ್ ಹೋಗಿರ್ತಾರೆ. ಎಸ್ಐಟಿಗೆ ಸಿಕ್ಕ ಆ ಪ್ಯಾನ್ ಕಾರ್ಡ್ನ ಮೂಲ ಪತ್ತೆ ಹಿಡಿದಿದ್ದಾರೆ. ಸತ್ತ ವ್ಯಕ್ತಿಯ ತಂದೆಯಿಂದ ಮಾಹಿತಿ ಸಿಕ್ಕಿದ್ದು ಮೊದಲ ಪಾಯಿಂಟ್ನಲ್ಲಿ ಪ್ಯಾನ್ ಕಾರ್ಡ್ ಪತ್ತೆಯಾಗಿರುತ್ತೆ. ಮಂಡ್ಯ ಮೂಲದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಅದು. 2005ರಲ್ಲಿ ಮಂಡ್ಯದಲ್ಲೇ ಆ ವ್ಯಕ್ತಿ ಮೃತರಾಗಿರ್ತಾರೆ. ಆದ್ರೆ ಧರ್ಮಸ್ಥಳಕ್ಕೆ ಆ ಪ್ಯಾನ್ ಕಾರ್ಡ್ ಬಂದಿದ್ದು ಹೇಗೆ ಅನ್ನೋದರ ಬಗ್ಗೆ ತನಿಖೆ ಶುರುವಾಗಿದೆ. ಮಂಡ್ಯದಲ್ಲಿ ವ್ಯಕ್ತಿ ಜೀವ ಹೋಗಿರುತ್ತೆ, ಅಲ್ಲೇ ಮೃತಪಟ್ಟಿರ್ತಾರೆ. ಆದ್ರೆ ಮಂಡ್ಯ ಮೂಲದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಧರ್ಮಸ್ಥಳಕ್ಕೆ ಹೇಗೆ ಬಂತು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.